ವರ್ಷಕ್ಕೊಮ್ಮೆ ದರ್ಶನ ನೀಡುವಂತಹ ತಾಯಿ ಹಾಸನಾಂಬೆಯ ದರ್ಶನವನ್ನ ಉಪಮುಖ್ಯಮಂತ್ರಿಗಳು ನೆನೆ ಕುಟುಂಬ ಸಮೇತರಾಗಿ ಹೋಗಿ ಪಡ್ಕೊಂಡ್ರು. ಅದೇ ಸಂದರ್ಭದಲ್ಲಿ ದೇವಿ ಖಡ್ಗಮಾಲಾ ಸ್ತೋತ್ರವನ್ನ ಕೂಡ ಪಠನೆ ಮಾಡಿದ್ರು. ಅದರ ಬೆನ್ನಲ್ಲೇ ಇವತ್ತು ಮುಖ್ಯಮಂತ್ರಿಗಳು ಕೂಡ ಹೋಗಿ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಶಕ್ತಿ ದೇವತೆ ಹಾಸನಾಂಬೆ ದರ್ಶನವನ್ನ ಸಿಎಂ ಡಿಸಿಎಂ ಇಬ್ರು ಕೂಡ ಪಡ್ಕೊಂಡಿದ್ದಾರೆ. ಶಕ್ತಿ ದೇವತೆಯ ಸನ್ನಿಧಿಯಲ್ಲಿ ಡಿಸಿಎಂ ಡಿಕೆಶಿಗೆ ಹೂವಿನ ಪ್ರಸಾದ ಸಿಕ್ಕಿದೆ. ಶಕ್ತಿಯುತ ಖಡ್ಗಮಾಲಾ ಸ್ತೋತ್ರವನ್ನ ಪಠಿಸಿ ಪೂಜೆಯನ್ನ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆಶಿ ಪೂಜೆಯ ವೇಳೆ ಹಾಸನಾಂಬೆ ಬೇಡಿದ ವರವನ್ನ ಕರುಣಿಸಿದ್ಲಾ ಅನ್ನೋ ಚರ್ಚೆಗಳೀಗ ನಡೀತಾ ಇದೆ. 2 ಬಾರಿ ಹಾಸನಾಂಬೆ ದೇವಿ ಬಲಗಡೆಯಿಂದ ಹೂ ಪ್ರಸಾದವನ್ನ ಕೊಟ್ಟಿದ್ದಾಳೆ ಅಂತ ಹೇಳಿ ಇವತ್ತು ಸಿಎಂ ಕೂಡ ಶಕ್ತಿ ದೇವತೆಯ ಸನ್ನಿಧಿಯಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಫಿಕ್ಸಾ? ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದು ಖಚಿತಾನಾ? ಪ್ರಾರ್ಥನೆ ಮೂಲಕ ಕುರ್ಚಿಯನ್ನ ಗಿಟ್ಟಿಸ್ಕೊಳ್ತಾರ ಡಿಕೆಶಿ ಬೇಡಿಕೆಗೆ ಹಾಸನಾಂಬೆ ಅಸ್ತು ಅಂತ ಹೇಳಿದ್ಲಾ ಅನ್ನುವಂತ ಹಲವಾರು ಪ್ರಶ್ನೆಗಳಿದ್ದಾವೆ, ಚರ್ಚೆಗಳಾಗ್ತಾ ಇದ್ದಾವೆ. ಸಿಎಂ ಬದಲಾವಣೆ ಚರ್ಚೆ ಹೊತ್ತಲ್ಲೇ ಹಾಸನಾಂಬೆ ಅನುಗ್ರಹ ಉಪಮುಖ್ಯಮಂತ್ರಿಗೆ ಸಿಕ್ತಾ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. 2 ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಹಾಸನಾಂಬೆ ದರ್ಶನವನ್ನ ಪಡ್ಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ತೆರಳಿ. ಇನ್ನೊಂದು ಕಡೆ ಇವತ್ತು ಹಾಸನಾಂಬೆ ದರ್ಶನವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನೀವಲ್ಲಿ ಕೆಳಗಡೆ ಮಾರ್ಕ್ ಮಾಡಿರೋದನ್ನ ಗಮನಿಸಬಹುದು. ಹೂ ಬೀಳ್ತಾ ಇರೋ ದೃಶ್ಯವನ್ನ ನೀವು ನೋಡಬಹುದು. ಕೆಳಗಡೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಸ್ಕ್ರೀನ್ ಅಲ್ಲಿ ರೆಡ್ ಕಲರ್ ಮಾರ್ಕ್ ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಅದನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಎಸ್ ಸರ್, ಬಹಳಷ್ಟು ಅಂದ್ರೆ ದೇವರ ಮೇಲೆ ನಂಬಿಕೆ ಇರೋರು ಯಾರಾದ್ರೂ ಅಷ್ಟೇ ದೇವಸ್ಥಾನಕ್ಕೆ ಹೋದಾಗ ಏನಾದ್ರೂ ಪ್ರಾರ್ಥನೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಹೂ ಏನಾದ್ರೂ ಬಿತ್ತು, ಎಡಗಡೆ ಬಿತ್ತು ಇಲ್ಲ ಬಲಗಡೆ ಬಿತ್ತು ಅಂತಂದ್ರೆ ಅದಕ್ಕೆ ಒಳ್ಳೇದು ಕೆಟ್ಟದು ಈ ರೀತಿಯಾದಂಥ ಒಂದು ಏನಂತ ಶುಭ ಸೂಚನೆನೋ ಇಲ್ಲ ಅದು ಅಶುಭನೋ, ನಮ್ಮ ಕೆಲಸ ಆಗುತ್ತೋ ಇಲ್ವೋ ಅನ್ನೋದನ್ನ ದೇವರು ನಮಗೆ ಯಾವುದೋ ಒಂದು ಸೂಚನೆ ಕೊಡ್ತಾನೆ ಹೂ ಬೀಳ್ಸೋ ಮುಖಾಂತರ ಅಂತ ಬಹಳಷ್ಟು ಜನ ನಂಬಿದೀವಿ. ಅದೇ ರೀತಿ ಡಿಕೆ ಶಿವಕುಮಾರ್ ಅವರು ಗೊತ್ತಿರೋ ಹಾಗೆ ಬಹಳಷ್ಟು ದೇವರ ಆರಾಧನೆ ಮಾಡ್ತಾರೆ, ದೈವ ಭಕ್ತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಹಳಷ್ಟು ಸಂಸ್ಕೃತ ಶ್ಲೋಕಗಳನ್ನ ಕೂಡ ಅವರು ಪಠಿಸ್ತಾರೆ. ಸೊ ಈಗ ಡಿಕೆಶಿ ಅವರ ಸ್ಟೇಟ್ಮೆಂಟ್ ನೆನಪಾಗ್ತಿದೆ ಸರ್, ಪ್ರಯತ್ನ ಫಲಿಸದೇ ಇದ್ರು ಪ್ರಾರ್ಥನೆ ಫಲಿಸುತ್ತೆ ಅಂತ. ಅದು ಈಗ ಫಲ ಕೊಟ್ಟಿದ್ಯಾ ಅಥವಾ ಕೊಡೋ ಸೂಚನೆನಾ ಇದು ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗಿದೆ. ಸಿಂಧೂರ, ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಯಾಕಂದರೆ ದೈವ ಭಕ್ತರು ನೀವು ಅಂತ ಹೇಳಿದ್ರಿ. ದೈವ ಭಕ್ತರಾದಂತಹ ಡಿ ಕೆ ಶಿವಕುಮಾರ್ ದೇವರನ್ನು ಅಷ್ಟಾಗಿ ನಾನು ನಂಬಲ್ಲ, ನನ್ನ ಕರ್ತವ್ಯವನ್ನೇ ನಂಬ್ತೀನಿ, ನನ್ನ ಮನಸ್ಸು ಪರಿಶುದ್ಧವಾಗಿದೆ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಂತಹ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಇಬ್ಬರು ದೇವರ ಅಂಗಳದಲ್ಲಿದ್ದಾರೆ. ಆ್ಯಂಡ್ ಇಬ್ಬರು ದೈವ ಭಕ್ತರಾಗಿದ್ದಾರೆ. ಈವನ್ ಸಿಎಂ ಸಿದ್ದರಾಮಯ್ಯನವರ ನೀವು ಆಚರಣೆಗಳನ್ನು ನೋಡ್ತಾ ಇದ್ರೆ ಲಾಸ್ಟ್ ಒಂದು 2 ವರ್ಷ ಸ್ವಲ್ಪ ಅಲ್ಲ ಬಹಳಷ್ಟು ಬದಲಾಗಿದ್ದಾರೆ. ಅವರ ಹೆಂಡತಿ ತುಂಬಾ ದೈವ ಭಕ್ತರಿದ್ರು. ಮುಂಚೆ ಅವರು ಹೇಳ್ತಾ ಇದ್ರು, ನನ್ನ ಪ್ರಾರ್ಥನೆಗಳನ್ನೆಲ್ಲ ನನ್ನ ಹೆಂಡತಿ ಹೋಗಿ ಮಾಡ್ತಾಳೆ, ಅವಳು ಇಡೀ ದಿನ ದೇವರ ಮನೇಲಿ ಕಳೀತಾಳೆ, ದೇವಸ್ಥಾನಕ್ಕೆ ಹೋಗ್ತಾರೆ, ನನ್ನ ಮಕ್ಕಳು ನನ್ನ ಹೆಂಡತಿ, ನಾನು ಹೋಗ್ಬೇಕಾಗಿಲ್ಲ, ನನಗೆ ಅವ್ರು ಕೇಳ್ಕೊಂಡು ಬರ್ತಾರೆ ಅಂತ ಹೇಳ್ತಾ ಇದ್ರು. ಯಾವಾಗ ಮೂಢ ಹಗರಣ ಆಯಿತು ಅದರ ನಂತರ ಸಿದ್ದರಾಮಯ್ಯನವರನ್ನು ಏನು ಕೋಇನ್ಸಿಡೆಂಟ್ ಅವ್ರು ವಾಟ್ ಎವರ್ ದ ರೀಸನ್, ಅವರನ್ನು ತುಂಬಾ ದಿನಗಳಲ್ಲಿ ಚಾಮುಂಡಿ ದೇವಸ್ಥಾನದಲ್ಲಿ ನೋಡಿದ್ವಿ, ಎಲ್ಲಾ ಕಡೆ ದೇವಸ್ಥಾನಗಳಲ್ಲಿ ನೋಡಿದ್ವಿ. ಸಿದ್ದರಾಮಯ್ಯನವರ ಹಣೆಯ ಮೇಲೆ ನಾವು ತಿಲಕಗಳನ್ನು ನೋಡಿದ್ವಿ. ಆಗ ಎಲ್ರಿಗೆ ಅನಿಸ್ಲಿಕ್ಕೆ ಶುರು ಆಗಿದ್ದು ಸಿದ್ದರಾಮಯ್ಯನವರು ದೈವ ಭಕ್ತರು ಆಗ್ತಾ ಇದ್ದಾರೆ ಅನ್ನೋದು. ಈಗ ಮಾತೆ ಹಾಸನಾಂಬೆಯ ಏನು ಮಡಿಲಲ್ಲಿ ಇಬ್ಬರು ಇದ್ದಾರೆ. ನೀವು ನೋಡಿ, ಸಿದ್ದರಾಮಯ್ಯನವರು ಕೂಡ ಎಷ್ಟು ಭಾವ ಭಕ್ತಿಯಿಂದ ಕೈಕಟ್ಟಿ ನಿಂತ್ಕೊಂಡು ಎಲ್ಲೋ ಕಾಯ್ತಾ ಇರ್ಬೋದು. ನಿನ್ನೆಯ ನ್ಯೂಸ್ಗಳನ್ನು ನೋಡ್ಬಿಟ್ಟು ಅಲ್ಲಿ 2 ಹೂವು ಬಿದ್ದಿದೆ, ಇವತ್ತೇನಾದರೂ ಇಲ್ಲೂ ಬೀಳುತ್ತಾ ಅನ್ನೋದು ಕಾಯ್ತಾ ಇರುವ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೈ ಮುಗಿತಾ ಇದ್ದಾರೆ. ಟ್ರಸ್ಟ್ ಈಸ್ ಗಾಡ್ ಅಂತ ನಾವು ಹೇಳ್ತೀವಿ. ದೇವರ ಮೇಲೆ ಇರುವ ನಂಬಿಕೆನೇ ನಮಗೆ ದೇವರನ್ನು ದರ್ಶನ ಕೊಡುತ್ತೆ ಅನ್ನೋದು. ಅದು ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ನೀವು ನೋಡಿ, ಅವರು ಮಾಡಿದಂತಹ ಪೂಜೆ ಯಾವುದು? ಶಕ್ತಿಯುತ ಖಡ್ಗಮಾಲಾ ಸ್ತೋತ್ರ ಪಠಿಸಿದ್ದಾರೆ ಅವರು. ನೀವು ಹೇಳಿದ್ರೆ ಅವ್ರಿಗೆ ಸಂಸ್ಕೃತ ಬರುತ್ತೆ. ನೀವು ನೋಡಿ ಉಡುಪಿ ಮಠದಲ್ಲಿ ನೋಡಿದರೆ ಗುರುಗಳ ಎದುರುಗಳಿಗೆ ಸಂಸ್ಕೃತ ಹೇಳ್ಬಿಟ್ಟು, ಎಲ್ಲೋ ಗುರುಗಳೇ ನಾನೇನಾದರೂ ತಪ್ಪು ಹೇಳಿಬಿಟ್ಟಿದ್ರೆ ಕ್ಷಮಿಸಿ ಅಂತ ಹೇಳ್ತಾರೆ. ಆಗ ಪುತ್ತಿಗೆ ಮಠದ ಸ್ವಾಮೀಜಿಗಳ ಇಲ್ಲ ತುಂಬ ಚೆನ್ನಾಗಿ ಹೇಳಿದ್ದೀರಿ ಅಂತ. ವೆಲ್ ವರ್ಸ್ಡ್ ಇನ್ ಸಂಸ್ಕೃತ ನೋಡಿದರೆ ಪಠಣೆಯನ್ನು ಪಟ್ ಅಂತ ಮಾಡ್ತಾರೆ. ದಿನಕ್ಕೆ ಒಂದು 10 ದೇವಸ್ಥಾನಗಳಲ್ಲಿ ನೀವು ಡಿ ಕೆ ಶಿವಕುಮಾರ್ ಅವರನ್ನು ಕಾಣ್ಬೋದು. ಎಷ್ಟೋ ರಾತ್ರಿ ಆದರೂ ಕೂಡ ಅಜ್ಜಯ್ಯನ ದೇವಸ್ಥಾನಕ್ಕೆ ಓಡೋಗ್ತಾರೆ. ಅವರು ಅಲ್ಲಿ ಹೇಳಿದ ಎಲ್ಲದನ್ನೂ ಅವರು ನಂಬ್ತಾರೆ. ಅದೇ ಒಂದು ನಂಬಿಕೆಯಿಂದ ಈಗ ಡಿ ಕೆ ಶಿವಕುಮಾರ್ ಅವರು ನಾನು ನವೆಂಬರ್ 24 ಒಳಗಡೆನೆ ಮುಖ್ಯಮಂತ್ರಿ ಆಗೇ ಆಗ್ತೀನಿ
ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅವರೇ ಹೇಳಿದರು, ನಾನು ಪ್ರಯತ್ನವನ್ನು ನಿಲ್ಲಿಸಿರ್ಬೋದು ಮತ್ತು ಪ್ರಾರ್ಥನೆಯನ್ನು ನಿಲ್ಲಿಸಿಲ್ಲ ಅನ್ನೋದು. ಪ್ರಾರ್ಥನೆ ಫಲ ಕೊಡುತ್ತೆ ಅನ್ನೋದು ಇದೆ ಇರ್ಬೋದು. ಅವರ ಎಕ್ಸ್ಪೀರಿಯನ್ಸಲ್ಲಿ ಅವರು ಬೆಳೆದು ಬಂದ ರೀತಿಯಲ್ಲಿ ಎಲ್ಲೋ ಇದ್ದ ಡಿ ಕೆ ಶಿವಕುಮಾರ್ ಅವರು ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗುವವರೆಗಿನ ಏನು ಜರ್ನಿ ಇದೆ ಅಲ್ವಾ, ಅವರಿಗೆ ಆ ದೇವರ ಮೇಲೆ ಇರುವ ನಂಬಿಕೆ ಮತ್ತು ಆ ದೇವರ ಮೇಲೆ ಇರುವ ಪ್ರಸಾದದ ಏನು ಶ್ರದ್ಧೆ ಇದೆ ಅಲ್ವಾ, ಅದನ್ನು ಅವರು ನಂಬಬಹುದು. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು, ನನ್ನ ಕಾರ್ಯಗಳು, ನಾನು ಮಾಡಿದಂತಹ ಕಾಯಕಗಳು, ನಾನು ಬಸವಣ್ಣ ಹೇಳಿದಂಗೆ ಕಾಯಕವೇ ಕೈಲಾಸದಲ್ಲಿದ್ದೀನಿ, ನನಗೆ ದೇವರು ಅಂತ ಹೇಳಿದೆ. ಹೌದು, ಕೆಲವೊಮ್ಮೆ ತಾವು ಮಾಡಿದ ಕೆಲಸಗಳಲ್ಲೂ ಕೂಡ ನೀವು ಹಲವು ಸ್ವಾಮೀಜಿಗಳನ್ನು ನೋಡ್ತೀವಿ, ಹಲವು ಸಂತರನ್ನು ನಾವು ನೋಡ್ತೀವಿ, ಹಲವು ಏನು ಸಮಾಜ ಸೇವಕರನ್ನು ನಾವು ನೋಡ್ತೀವಿ. ಅವರೆಲ್ಲರೂ ಕೂಡ ಅವರು ಮಾಡಿದ ಕೆಲಸಗಳಿಂದ, ಅವರು ನಡೆದುಕೊಂಡ ರೀತಿಯಿಂದ, ಅವರ ಜೀವನ ಶೈಲಿಯಿಂದ ಅವರು ದೇವರಾಗಿದ್ದೂ ಇದೆ. ಹಾಗೆ ಡಿ ಕೆ ಶಿವಕುಮಾರ್ ಒಂದು ರೀತಿಯ ದೈವ ಭಕ್ತರಾದರೆ, ಈ ಕಡೆ ಸಿದ್ದರಾಮಯ್ಯನವರು ತನ್ನದೇ ಆದ ರೀತಿಯಲ್ಲಿ ತಾನೂ ಕೂಡ ಒಬ್ಬ ದೈವ ಭಕ್ತ ಅನ್ನೋದನ್ನು ಇವತ್ತು ಪ್ರೂವ್ ಮಾಡ್ತಾ ಇದ್ದಾರೆ. ಹೋಪ್ಫುಲಿ ಕ್ರಾಂತಿ ಅಂತ ನಾವು ಹೇಳ್ತೀವಿ. ಕ್ರಾಂತಿ ಅನ್ನುವ ಪದವನ್ನು ಶುರು ಮಾಡಿದವರೇ ಆವತ್ತಿನ ಉಸ್ತುವಾರಿ ಸಚಿವರಾದಂತಹ ಹಾಸನದ ಕೆ ಎನ್ ರಾಜಣ್ಣನವರು. ಕ್ರಾಂತಿ ಆಗುತ್ತೆ, ನವೆಂಬರಲ್ಲಿ ಕ್ರಾಂತಿ ಆಗುತ್ತೆ, ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ. ಈಗಲೂ ನಿನ್ನೆನೂ ಕೂಡ ತುಮಕೂರಿಂದ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಕ್ರಾಂತಿ ಆಗುತ್ತೆ ಅನ್ನೋದು. ಇವತ್ತು ಶಕ್ತಿಯುತ ಖಡ್ಗಮಾಲ ಪಠಿಸಿದ್ದಾರೆ, ಅಲ್ಲೇ ಇಬ್ಬರು ಇದ್ದಾರೆ. ಕ್ರಾಂತಿಗೆ ಏನು ಒಂದರ ಫೌಂಡೇಶನ್ ಅಂತ ಹೇಳುವ ರೀತಿಯಲ್ಲಿ ಡಿನ್ನರ್ ಮೀಟಿನ ಏನು ಆ ಒಂದು ವಿವರಣೆಗಳಿತ್ತಲ್ವ, ಎಲ್ಲೋ ಸಿದ್ದರಾಮಯ್ಯನವರಿಗೆ ಹೈಕಮಾಂಡಿಂದ ಕ್ಯಾಬಿನೆಟನ್ನು ರೀಶಫಲ್ ಮಾಡುವಂತಹ ಒಂದು ಅನುಮತಿ ಸಿಕ್ಬಿಟ್ಟಿದೆ ಬಿಹಾರ್ ಎಲೆಕ್ಷನ್ ನಂತರ ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಇನ್ನೊಂದು ಬಣವೂ ಇಲ್ಲ. ನವೆಂಬರ್ 24 ಒಳಗಡೆ ಸಿ ಎಂ ಆಗ್ತಾರೆ, ಸಿ ಎಂ ಅನ್ನು ಡೆಲ್ಲಿಗೆ ಕಳಿಸಲಾಗುತ್ತೆ ಅನ್ನುವ ಏನು ಮಾತಿನ ಅಬ್ಬರ ಇದೆ ಅಲ್ಲ, ಅದರ ಮಧ್ಯೆ ಈ ಎಲ್ಲ ಟೂರ್ಗಳು, ಎಲ್ಲ ಇನ್ವಿಟೇಷನ್ಗಳಲ್ಲೂ ಕೂಡ ಸಿ ಎಂ ಕಾರ್ಯಕ್ರಮದಲ್ಲಿ ಡಿ ಸಿ ಎಂ ಹೆಸರಿದ್ದರೂ ಕೂಡ ಎಲ್ಲೋ ಡಿ ಸಿ ಎಂ ಶಿವಕುಮಾರ್ ಅವರು ಆ ಎಲ್ಲ ಕಾರ್ಯಕ್ರಮಗಳನ್ನು ಏನು ಅಟೆಂಡ್ ಆಗದೆ ಹೋಗ್ತಾ ಇರೋದು, ಅಥವಾ ಅಟೆಂಡ್ ಆದರೂ ಕೂಡ ಅಲ್ಲಿಂದ ಬೇಗ ನಿರ್ಗಮಿಸುವುದು, ಇದನ್ನೆಲ್ಲ ನೋಡ್ತಾ ಇದ್ದರೆ ಬಣ ರಾಜಕೀಯ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಬಿರುಕನ್ನು ಮೂಡಿಸ್ತಾ ಇದ್ದಾವೆ. ಈ ಕ್ರಾಂತಿ ಇನ್ನು ಸ್ವಲ್ಪ ದಿನದಲ್ಲೇ ಭುಗಿಲೇಳಲಿದೆ ಅನ್ನುವ ಏನು ಮುನ್ಸೂಚನೆ ಇದೆ ಅಲ್ವಾ, ಇದು ಹಾಸನದಲ್ಲೂ ನಮಗೆ ಕಾಣ್ತಾ ಇದೆ. ಒಂದು ದಿನದ ಮುಂಚೆ ಡಿ ಸಿ ಎಂ ಹೋಗ್ತಾರೆ, ನೆಕ್ಸ್ಟ್ ಡೇ ಸಿ ಎಂ ಹೋಗ್ತಾರೆ, ಡಿ ಸಿ ಎಂ ಅಲ್ಲಿ ಪೂಜೆ ಮಾಡ್ತಾರೆ. ಯಾವ ಥರದ ಪೂಜೆ ಮಾಡ್ಬೋದು, ಯಾವ ಥರದ ಪ್ರಾರ್ಥನೆಯನ್ನು ಮಾಡ್ಬೋದು ಅನ್ನೋದು ಸಿದ್ದರಾಮಯ್ಯನವರಿಗೆ ಮಾತ್ರ ಅಲ್ಲ, ಇಡೀ ದೇಶದ ಜನರಿಗೆ, ಈವನ್ ಕರ್ನಾಟಕ. ಅವರು ಶಕ್ತಿಯುತ ಖಡ್ಗಮಾಲವನ್ನು ಮಾಡಿದರೆ ಯಾರಿಗಾಗಿ ಮಾಡಿರ್ಬೋದು, ಯಾಕಾಗಿ ಮಾಡಿರ್ಬೋದು, ಅದರ ಇಂಟೆನ್ಷನ್ ಏನಿರ್ಬೋದು, ಅವರು ದೇವರ ಹತ್ರ ಯಾವ ರೀತಿಯ ಪ್ರಾರ್ಥನೆಯನ್ನು ಇಟ್ಟಿರ್ಬೋದು ಅನ್ನೋದು ಚಿಕ್ಕ ಮಗು ಹತ್ರ ಕೇಳಿದ್ರೆ ಅದು ಹೇಳುತ್ತೆ. ಡಿ ಕೆ ಶಿವಕುಮಾರ್ ಅವರು ಇದೇ ಪ್ರಾರ್ಥನೆಯನ್ನು ಇಟ್ಟು ಬಂದಿದ್ದಾರೆ ಅನ್ನೋದು. ಡಿ ಕೆ ಶಿವಕುಮಾರ್ ಅವರು ನನ್ನ ಬಿಸ್ನೆಸ್ ಒಳ್ಳೆಯದಾಗಲಿ, ನನ್ನ ಎಂಪೈರ್ ಇನ್ನೂ ಬೆಳೀಲಿ, ಅಥವಾ ನಮಗೆ ಆರೋಗ್ಯ ಕೊಡಿ, ಒಂದು ಮಾತನ್ನು ಕೇಳಿಬಿಟ್ಟಿದ್ರೆ ಅದರ ಎಲ್ಲಕ್ಕಿಂತ ಜಾಸ್ತಿಯಾಗಿ ಅದನ್ನೆಲ್ಲ ಸ್ಟಾಪ್ ಮಾಡಿರ್ಬೋದು ಅವರೀಗ. ಏನಿಲ್ಲ, ನವೆಂಬರ್ ಒಳಗಡೆ ನನ್ನ ಜೀವನದ ಬಹುದೊಡ್ಡ ಆಸೆ ಆದಂತಹ ಕರ್ನಾಟಕದ ಒಬ್ಬ ಸಿ ಎಂ ಹುದ್ದೆಯಲ್ಲಿ ನಾನೊಮ್ಮೆ ಕೂರಬೇಕು, ಅದನ್ನು ಮಾಡು ತಾಯಿ ಅಂತ ಕೇಳಿರ್ಬೋದು. ಬಟ್ ಟುಡೇ ಇದೇ ಸಿದ್ದರಾಮಯ್ಯನವರು ಹೋಗ್ಬಿಟ್ಟು ಅದೇ ಹಾಸನಾಂಬೆ ಎದುರುಗಡೆ, ನೋಡಮ್ಮ ತಾಯಿ, ನಾನು ಕೆಲಸ ಮಾಡಿದ್ದೀನಿ, ನಾನು ಬಡವರೊಟ್ಟಿಗೆ ದೀನದಲಿತರೊಟ್ಟಿಗೆ ನಿಂತ್ಕೊಂಡಿದ್ದೀನಿ, ನನ್ನ ಏನು ಫೇಸ್ ವ್ಯಾಲ್ಯೂ, ನನ್ನ ಮಾಸ್ ವರ್ಚಸ್ಸಿನಿಂದಾಗಿ ಕಾಂಗ್ರೆಸ್ 146 ಬಂದಿದೆ, ನಂದು ಇದು ರಾಜಕೀಯದ ಡಿ ಕೆ ಶಿವಕುಮಾರ್ಗೆ ಇನ್ನೂ ಟೈಮ್ ಇದೆ ತಾಯಿ, ಇನ್ನೊಂದು ವರ್ಷನೋ ಇನ್ನೊಂದು 2029 ಪುನಃ ಅವನು ಏನು ಸಿ ಎಂ ಆಗಿ ಬರ್ಬೋದು. ಆದರೆ ನಾನು ಡಿಸೈಡ್ ಮಾಡಿದ್ದೀನಿ, ಈ ಸಲ ನನ್ನ ಲಾಸ್ಟ್ ಎಲೆಕ್ಷನ್ ಇದು, ಇನ್ನು ಮುಂದೆ ನಾನು ರಾಜಕೀಯ ಏನು ಚದುರಂಗರಾಟದಲ್ಲಿ ಇಲ್ಲ. ಅದಕ್ಕಲ್ಲಿ ಏನಂತಮ್ಮ, ಈ ಸಲ ಒಂದ್ಸಲ ನನ್ನನ್ನು 5 ವರ್ಷ ಪೂರೈಸ್ಬಿಡಮ್ಮ, ಡಿ ಕೆ ಶಿವಕುಮಾರ್ಗೆ ಒಂದು ಒಳ್ಳೆ ಬುದ್ಧಿ ಕೊಟ್ಬಿಟ್ಟು, ಇಲ್ಲಪ್ಪ ನಾನು ಡಿ ಸಿ ಎಂ ಆಗಿರ್ತೀನಿ, ನೆಕ್ಸ್ಟ್ ಟೈಮ್ ಈ ಸಲ ಸಿದ್ದರಾಮಯ್ಯವ್ರಿಗೆ ಬಿಟ್ಕೊಡ್ತೀನಿ ಅನ್ನೋ ಒಳ್ಳೆ ಬುದ್ಧಿಯನ್ನು ಕೊಡಮ್ಮ ಅಂತ ಕೇಳಿರ್ಬೋದು. ನಾವು ಇದರ ರಿಸಲ್ಟ್ ಇದೆ ಅಲ್ವಾ, ತಾಯಿ ಏನು ಹರಿಸಿರ್ಬೋದು ಇವರಿಬ್ಬರಿಗೆ, ಯಾರ ಪ್ರಾರ್ಥನೆಯನ್ನು ಕೇಳಿರ್ಬೋದು, ಇನ್ನು ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅದರ ಆಶೀರ್ವಾದ ಯಾವ ರೀತಿ ಕೊಡ್ಬೋದು ಅನ್ನೋದು ನವೆಂಬರಲ್ಲಿ ಹತ್ತಿರ ಬರ್ತಾ 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 ನಮಗೆಲ್ಲರಿಗೆ ಗೊತ್ತಾಗುತ್ತೆ.